ಮರ್ಡರ್ ವಿಚಾರಕ್ಕೆ ಹಂತಕರಿಗೆ ನೆರವನ್ನ ನೀಡಿದ್ರ ಬಜ್ಪೆ ಪೊಲೀಸರು ನೆರವು ನೀಡಿದ್ದೇ ಹೌದಾದ್ರೆ ನಾಚಿಕೆ ಆಗ್ಬೇಕು, ನೀವೆಲ್ಲರೂ ಕೂಡ ಸಸ್ಪೆಂಡ್ ಆಗ್ಬೇಕು, ಕೆಲಸ ಬಿಟ್ಟನೇ ಹೋಗ್ಬೇಕು ನೀವೆಲ್ಲರೂ ಕೂಡ. ನೀವು ಮತ್ತೊಂದು ತರ ರೌಡಿಸಮ್ ಮಾಡ್ತಿದ್ದೀರಾ ಅಂತ. ಇನ್ ಕೇಸ್ ನೆರವು ನೀಡಿದ್ದು ಹೌದಾದ್ರೆ ಬಜ್ಪೆ ಪೊಲೀಸರ ಮೇಲೆ ಇಂತಹದೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸುಹಾಸ್ ಪೋಷಕರು ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಎನ್ಐಎ ತನಿಖೆಗೆ ಆದೇಶ ಮಾಡಬೇಕು ಅಂತ ಪ್ರಬಲವಾದಂತ ಒತ್ತಡ ಹಾಕ್ತಾ ಇದ್ದಾರೆ. ಕೇಂದ್ರ ಗೃಹ ಸಚಿವರಿಗೆ ಇಬ್ಬರು ಬಿಜೆಪಿಯ ಸಂಸದರು ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಯಾರಿಬ್ರು ಅಂತ ಹೇಳಿದ್ರೆ ಬ್ರಿಜೇಶ್ ಚೌಟ ಹಾಗೆ ತೇಜಸ್ವಿ ಸೂರ್ಯ ಅವರಿಬ್ರು ಕೂಡ ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಸುಹಾಸ್ ಮರ್ಡರ್ ಕೇಸ್ ತನಿಖೆ ಎನ್ಐಎಗೆ ಹೋಗುತ್ತಾ? ಇಲ್ಲಿ ಈಗ ಪ್ರಶ್ನಾರ್ಥಕ ಚಿಹ್ನೆ ಆಗ್ತಾ ಇರುವಂತದ್ದು. ಈಗ ಇನ್ ಕೇಸ್ ಏನಾದ್ರೂ ಎನ್ಐಎಗೆ ಹೋದ್ರೆ ತನಿಖೆ ಎಷ್ಟು ಮಟ್ಟಿಗೆ ಸಫಲ ಆಗುತ್ತೆ? ಇದರಲ್ಲಿ ಪೊಲೀಸ್ನವರು ಇನ್ವಾಲ್ವ್ ಆಗಿದ್ದು ಪ್ರೂವ್ ಆದ್ರೆ ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ಬಿಡಬೇಕು, ಕಠಿಣವಾದಂತ ಶಿಕ್ಷೆ ಕೊಡಬೇಕು. ಯಾಕಂತ ಹೇಳಿದ್ರೆ ನಮ್ಮನ್ನ ಕಾಯುವವರು ಪೊಲೀಸ್ನವರು ಅಂತ ಹೇಳ್ಕೊಂಡು ಎಷ್ಟು ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಪೊಲೀಸ್ನವ್ರ ಬಗ್ಗೆ. ಬಜ್ಪೆ ಪೊಲೀಸ್ ಅವರಂತೂ ಅವನನ್ನು ತುಂಬ ಟಾರ್ಚರ್ ಕೊಡ್ತಾ ಇದ್ರು. ಅದಕ್ಕಿಂತ 2 ದಿವಸ ಮುಂಚೆ ಇವನ ಗಾಡಿಯದ್ದೆಲ್ಲ ವೆಪನ್ಸ್ ಎಲ್ಲ ತೆಗೆದಿಡ್ಬೇಕು, ಇಲ್ಲಾಂದರೆ ನಿಂದು ರಾಬರಿ ಕೇಸ್ ಮಾಡಿ ನಿನ್ನನ್ನು ಒಳಗಾಗ್ತೇನೆ ಅಂತ ಜೋರು ಮಾಡಿಬಿಟ್ಟು ಎಲ್ಲ ತೆಗೆಸ್ಬಿಟ್ರು ಅವರು. ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ, ಅವ್ರು ಹಿಂಗೆ ಜೋರು ಮಾಡಿದ್ದಾರಲ್ವ, ಇನ್ನೊಂದು ಸಲ ಗಾಡಿ ಚೆಕ್ ಮಾಡಿದರೆ ಸಿಕ್ಕಿದ್ರೆ ಏನಾದರೂ ಮಾಡಿಬಿಡ್ತಾರೆ ಅಂತ ಇವನು ಖಾಲಿ ಕೈಯಲ್ಲಿ ಹೋದ. ಅವರು ಎಲ್ಲಿ ಬಜ್ಪೆ ಪೊಲೀಸ್ ಸ್ಟೇಷನ್ಗೆ ತುಂಬ ದುಡ್ಡು ಹಾಕಿರಬೇಕು ಅವರು ಮಾಡಿಸಿದವರು. ಅವರು ಎಲ್ಲ ಅವ್ರ ಕಡೆಗೇನೆ ಇದ್ದರು. ಬಜ್ಪೆ ಪೊಲೀಸ್ನವ್ರಿಗೆ ಮಾತ್ರ ಹೇಳ್ತೀನಿ ನಾನು, ಬೇರೆ ಪೊಲೀಸ್ಗೆ ಹೇಳೋದಿಲ್ಲ. ಬಜ್ಪೆ ಪೊಲೀಸ್ನವರಂತೂ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ಇವನಿಗೆ. ನನ್ನ ಮಗ ಮಾತ್ರ ಹಿಂದುತ್ವಕ್ಕೆ ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ವದಲ್ಲಿ ಹೋರಾಡ್ತೇನೆ ಅಂತ ಹೇಳ್ತಾ ಇದ್ದ ನಮ್ಮ ಜೊತೆ. ಆದರೆ ಉಸಿರೇ ನಿಲ್ಲಿಸ್ಬಿಟ್ರು. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ಪೊಲೀಸ್ ಇಲಾಖೆಯ ವ್ಯವಸ್ಥೆ ಅಡಿಯಲ್ಲೂ ಅತ್ಯಂತ ಹೆಚ್ಚು ಮುಸಲ್ಮಾನ ಅಧಿಕಾರಿಗಳು ಇವತ್ತು ಬಂದು ಸೇರಿರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರಕಾಸ್ತ್ರಗಳು ಇಲ್ಲ ಎನ್ನುವಂಥದ್ದು ಖಚಿತಪಟ್ಟುಕೊಂಡು ಬಂದಿರತಕ್ಕಂಥದ್ದಲ್ವಾ. ಮಾಹಿತಿ ಏನಿದೆ ಇದನ್ನು ಗಂಭೀರವಾಗಿದೆ. ಖಂಡಿತ ಇದನ್ನು ಉನ್ನತ ಮಟ್ಟದ ತನಿಖೆ ಆಗಬೇಕು. ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ಬಟ್ ಈ ರಾಜ್ಯ ಸರ್ಕಾರದ ಹತ್ರ ನನಗೆ ನಂಬಿಕೆ ಇಲ್ಲ. ರಾಷ್ಟ್ರೀಯ ತನಿಖಾ ತಂಡದ ಮೂಲಕನೇ ಇದರ ತನಿಖೆ ಆಗಬೇಕೆನ್ನುವಂಥ ಆಗ್ರಹವನ್ನು ಸರ್. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ನನ್ನ ಜೊತೆ ಇದ್ದಾರೆ ನನ್ನ ಇಬ್ಬರು ಸಹೋದ್ಯೋಗಿಗಳು, ಒಬ್ರು ಚಂದ್ರಶೇಖರ್, ಇದೊಬ್ರು ದಿನೇಶ್. ನಾನು ಚಂದ್ರಶೇಖರ್ ಈಗ ನಿಮ್ಮ ಹತ್ರ ಕೇಳಬೇಕು. ಯಾಕಂತ ಹೇಳಿದ್ರೆ ಈ ಎನ್ಐಎ ತನಿಖೆ ಅಂತ ಹೇಳ್ಕೊಂಡು ಪ್ರಬಲವಾದಂಥ ಈಗ ಪ್ರತಿಭಟನೆ ಕೂಡ ನಡೆದಿರುವಂಥದ್ದು ನಿನ್ನೆ ನೋಡ್ತಾ ಇದ್ವಿ. ಜೊತೆಗೆ ರಾಜಕೀಯ ನಾಯಕರು ಬಿಜೆಪಿ ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇಬ್ರು ಸಂಸದರು ಕೂಡ ಪತ್ರವನ್ನ ಬರೆದಿದ್ರು ಅಮಿತ್ ಶಾ ಅವರಿಗೆ. ಇಲ್ಲಿ ಮೂಡ್ತಾ ಇರುವಂತ ಪ್ರಶ್ನೆ, ಇದರಲ್ಲಿ ಎಷ್ಟು ಮಟ್ಟಿಗೆ ರಾಜಕೀಯ ಇನ್ವಾಲ್ವ್ ಆಗಿದೆ ಅಂತ ವಿಶ್ಲೇಷಣೆ ಮಾಡಬಹುದು. ನಿಕೇಶ್, ಖಂಡಿತವಾಗ್ಲು ಮಂಗಳೂರಿನಲ್ಲಿ ಆದಂಥ ಸುಹಾಸ್ ಶೆಟ್ಟಿ ಹತ್ಯೆ ಏನಿದೆ, ಹತ್ಯೆಯ ಬೆನ್ನಲ್ಲೇ ಒಂದಷ್ಟು ರಾಜಕೀಯ ವಿಚಾರಗಳು ಪ್ರಸ್ತಾಪವಾಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಬಿಜೆಪಿಯ ಎಲ್ಲ ಶಾಸಕರುಗಳು ಕೂಡ ಸುಹಾಸ್ ಶೆಟ್ಟಿಯ ಹತ್ಯೆಯ ಜೊತೆಗೆ ಎಲ್ಲರೂ ಕೂಡ ಒಂದಾಗಿ ಒಟ್ಟಾರೆಯಾಗಿ ಇಡೀ ಅಂತ್ಯ ಸಂಸ್ಕಾರ ಮುಗಿಯೋವರೆಗೂ ಕೂಡ ಎಲ್ಲರೂ ಒಟ್ಟಾಗಿ ಎಲ್ಲ ಶಾಸಕರುಗಳು ಒಟ್ಟಾಗಿದ್ದರು. ಆದರೆ ಕಾಂಗ್ರೆಸ್ನ ಯಾವುದೇ ಶಾಸಕರು ಬಂದಿಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ ಗಂಭೀರ ಆರೋಪ. ಇದರ ಜೊತೆಗೆ ಏನು ಘಟನೆ ನಡೆದಿತ್ತು, ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋದಕ್ಕೆ ಗೃಹ ಸಚಿವರಾದಂಥ ಪರಮೇಶ್ವರ್ ಹಾಗೆ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಇಬ್ಬರು ಕೂಡ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದರೂ ಕೂಡ ಯಾವುದೇ ರೀತಿಯಾದಂಥ ಅಂದರೆ ಸ್ಥಳೀಯವಾಗಿ ಜನಪ್ರತಿನಿಧಿಗಳನ್ನು ಯಾರನ್ನೂ ಕೂಡ ಕರೆದಿಲ್ಲ. ಈ ವಿಚಾರವಾಗಿ ಬಿ ಜೆ ಪಿಯ ಶಾಸಕರು ಭಾಳ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕೆಂತಂದರೆ ಸ್ಥಳೀಯ ಜನಪ್ರತಿನಿಧಿಗಳಿಗೂ ಕೂಡ ಈ ಗಲಭೆಗಳನ್ನು ತಡೆಯುವಂಥ ಮತ್ತು ಯಾವುದೇ ರೀತಿಯಾದಂಥ ಮುಂದಿನ ಯಾವುದೇ ಗಲಭೆ ಆಗದೇ ಇರೋ ರೀತಿಯಲ್ಲಿ ಅಥವಾ ಹತ್ಯೆಗಳಾಗದೇ ಇರೋ ರೀತಿಯಲ್ಲಿ ಅವ್ರಿಗೂ ಕೂಡ ಜವಾಬ್ದಾರಿ ಇರುತ್ತೆ. ಸೊ ಹೀಗಾಗಿ ಇಲ್ಲಿನ ಸ್ಥಳೀಯ ಶಾಸಕರನ್ನು ಕರೆದು ಯಾವ ರೀತಿಯಾದಂಥ ಘಟನೆ ಇದೆ ಅಥವಾ ಏನು ಆಗ್ತಾ ಇದೆ ಇದನ್ನು ತಡೆಯುವಂಥ ನಿಟ್ಟಿನಲ್ಲಿ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೃಹ ಸಚಿವರಾಗಲಿ ಅಥವಾ ಸ್ಥಳೀಯ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಆಗಲಿ ಯಾವುದೇ ರೀತಿಯಾದಂಥ ಚಟುವಟಿಕೆಗಳನ್ನು ನಡೆಸಲಿಲ್ಲ. ಸೊ ಹೀಗಾಗಿ ಭಾಳಷ್ಟು ತೀವ್ರ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಇನ್ನು ಮುಂದೆ ಏನು ಮಾಡಬೇಕು ಅನ್ನೋಂಥದ್ದನ್ನು ಕೂಡ ನಿರ್ಧಾರ ಮಾಡ್ಬೋದಿತ್ತು. ಆದರೆ ಪರಮೇಶ್ವರ್ ಅವರಾಗಲಿ ಅಥವಾ ದಿನೇಶ್ ಗುಂಡೂರಾವ್ ಆಗಲಿ ಇಬ್ಬರು ಕೂಡ ಆ ರೀತಿಯಾದಂಥ ಮಾಡದೇ ಇರತಕ್ಕಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಸ್ಥಳೀಯವಾಗಿ ಇಲ್ಲಿ ಘಟನೆ ನಡೆಯೋದಕ್ಕೆ ಬಜ್ಪೆ ಪೊಲೀಸರು ಕೂಡ ಕಾರಣ ಅನ್ನುವಂಥ ಗಂಭೀರ ಆರೋಪ ಇದ್ದರೂ ಕೂಡ ಈ ರೀತಿಯಾದಂಥ ಯಾವುದೇ ತನಿಖೆಯಾಗಲಿ ಅಥವಾ ಆ ಪೊಲೀಸರನ್ನು ಕರೆದು ವಿಚಾರಣೆ ಮಾಡುವಂಥದ್ದಾಗಲಿ ಅಥವಾ ಈ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಕೂಡ ಪರಮೇಶ್ವರ್ ಅವರು ಮಾಡಿಲ್ಲ ಅನ್ನುವಂಥದ್ದು ಈಗ ಗಂಭೀರ ಆರೋಪ. ಹೀಗಾಗಿ NIA ತನಿಖೆಯನ್ನು ಮಾಡಬೇಕು ಅನ್ನುವಂಥ ಬಹಳ ದೊಡ್ಡ ಮಟ್ಟದ ಇವತ್ತು ನೆನೆದಲ್ಲ ಕಳೆದ 3-4 ದಿನಗಳಿಂದ ಹತ್ಯೆ ಆದಂಥ ಬೆನ್ನಲ್ಲೇ ಇಲ್ಲಿನ ಸ್ಥಳೀಯ ಪೊಲೀಸರದ್ದಾಗಲಿ ಅಥವಾ ರಾಜ್ಯ ಸರ್ಕಾರದ ತನಿಖೆ ಆಗಲಿ
ಬೇಡ, NIA ತನಿಖೆಯೇ ಆಗಬೇಕು ಅನ್ನುವಂಥ ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸ್ಥಳೀಯ ಒಂದು ಸಂಸದರು ಅಂದರೆ ಮಂಗಳೂರಿನ ಸಂಸದರಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕೂಡ ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರು ಮತ್ತು BJPಯ ರಾಷ್ಟ್ರೀಯ ಯುವ ಮೋರ್ಚಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಕೂಡ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಒಟ್ಟು ಒಂದೇ NIA ತನಿಖೆ ಆಗಬೇಕು ಅನ್ನೋಂಥದ್ದು. ಯಾಕಂತಂದರೆ NIA ಒಂದು ವೇಳೆ ರಾಜ್ಯಕ್ಕೆ ಕಾಲಿಟ್ಟಿದೆ ಆದಲ್ಲಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದ ಮಾಹಿತಿಯನ್ನು ಪಡಿತಾರೆ. ಯಾಕಂತಂದರೆ ಪೊಲೀಸರ ಮೇಲೆ, ಅದರಲ್ಲೂ ಸ್ಥಳೀಯವಾಗಿ ಮಂಗಳೂರು ಪೊಲೀಸರು ಅಥವಾ ಬಜಪೆ ಪೊಲೀಸರ ಮೇಲೆ ಗಂಭೀರವಾಗಿ ಆರೋಪ ಇರತಕ್ಕಂಥದ್ದು. ಅದರಲ್ಲೂ ಬಜಪೆ ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ ರಶೀದ್ ಅನ್ನುವಂಥ ಅಧಿಕಾರಿ ಮೇಲೆ ಈ ರೀತಿಯಾದಂಥ ಗಂಭೀರ ಆರೋಪವನ್ನು ಸ್ಥಳೀಯ ಶಾಸಕರುಗಳು ಮಾಡಿರೋದ್ರಿಂದ ನಿಜಕ್ಕೂ ಅವರ ಪಾತ್ರ ಇದೆಯಾ ಇಲ್ವಾ ಅನ್ನೋಂಥದ್ದು ಸ್ಪಷ್ಟವಾಗಬೇಕಾಗಿದೆ. ಒಂದು ವೇಳೆ ಆ ರೀತಿ ಇದ್ದಿದ್ದೆ ಅದರಲ್ಲಿ ನಿಜಕ್ಕೂ ಪೊಲೀಸ್ ಇಲಾಖೆಗೆ ಇದಕ್ಕಿಂತ ದೊಡ್ಡ ಒಂದು ರೀತಿಯಾದಂಥ ನಾಚಿಕೆ ಅಥವಾ ಮರ್ಯಾದೆ ಹೋಗುವಂಥ ಮತ್ತೊಂದು ಘಟನೆ ಇನ್ನೊಂದಿಲ್ಲ. ಹೀಗಾಗಿ NIA ತನಿಖೆ ಆಗಬೇಕು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಆಗ್ರಹ ಮಾಡ್ತಿರ್ತಕ್ಕಂಥದ್ದು. ಥ್ಯಾಂಕ್ ಯು ಚಂದ್ರು ಹಾಗೆ ದಿನೇಶ್ ನಿಮ್ಮೆಲ್ಲ ಮಾಹಿತಿಗೆ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಮರ್ಡರ್ ವಿಚಾರಕ್ಕೆ ಹಂತಕರಿಗೆ ನೆರವನ್ನ ನೀಡಿದ್ರ ಬಜ್ಪೆ ಪೊಲೀಸರು ನೆರವು ನೀಡಿದ್ದೇ ಹೌದಾದ್ರೆ ನಾಚಿಕೆ ಆಗ್ಬೇಕು, ನೀವೆಲ್ಲರೂ ಕೂಡ ಸಸ್ಪೆಂಡ್ ಆಗ್ಬೇಕು, ಕೆಲಸ ಬಿಟ್ಟನೇ ಹೋಗ್ಬೇಕು ನೀವೆಲ್ಲರೂ ಕೂಡ. ನೀವು ಮತ್ತೊಂದು ತರ ರೌಡಿಸಮ್ ಮಾಡ್ತಿದ್ದೀರಾ ಅಂತ. ಇನ್ ಕೇಸ್ ನೆರವು ನೀಡಿದ್ದು ಹೌದಾದ್ರೆ ಬಜ್ಪೆ ಪೊಲೀಸರ ಮೇಲೆ ಇಂತಹದೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸುಹಾಸ್ ಪೋಷಕರು ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. NIA ತನಿಖೆಗೆ ಆದೇಶ ಮಾಡಬೇಕು ಅಂತ ಪ್ರಬಲವಾದಂತ ಒತ್ತಡ ಹಾಕ್ತಾ ಇದ್ದಾರೆ. ಕೇಂದ್ರ ಗೃಹ ಸಚಿವರಿಗೆ ಇಬ್ಬರು ಬಿಜೆಪಿಯ ಸಂಸದರು ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಯಾರಿಬ್ರು ಅಂತ ಹೇಳಿದ್ರೆ ಬ್ರಿಜೇಶ್ ಚೌಟ ಹಾಗೆ ತೇಜಸ್ವಿ ಸೂರ್ಯ ಅವರಿಬ್ರು ಕೂಡ ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಸುಹಾಸ್ ಮರ್ಡರ್ ಕೇಸ್ ತನಿಖೆ NIAಗೆ ಹೋಗುತ್ತಾ, ಇಲ್ಲಿ ಈಗ ಪ್ರಶ್ನಾರ್ಥಕ ಚಿಹ್ನೆ ಆಗ್ತಾ ಇರುವಂತದ್ದು. ಈಗ ಇನ್ ಕೇಸ್ ಏನಾದ್ರೂ NIAಗೆ ಹೋದ್ರೆ ತನಿಖೆ ಎಷ್ಟು ಮಟ್ಟಿಗೆ ಸಫಲ ಆಗುತ್ತೆ, ಇದರಲ್ಲಿ ಪೊಲೀಸ್ನವರು ಇನ್ವಾಲ್ವ್ ಆಗಿದ್ದು ಪ್ರೂವ್ ಆದ್ರೆ ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ಬಿಡಬೇಕು, ಕಠಿಣವಾದಂತ ಶಿಕ್ಷೆ ಕೊಡಬೇಕು. ಯಾಕಂತ ಹೇಳಿದ್ರೆ ನಮ್ಮನ್ನ ಕಾಯುವರು ಪೊಲೀಸ್ನವರು ಅಂತ ಹೇಳ್ಕೊಂಡು ಎಷ್ಟು ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಪೊಲೀಸ್ನವ್ರ ಬಗ್ಗೆ. ಬಜ್ಪೆ ಪೊಲೀಸ್ ಅವರಂತೂ ಅವನನ್ನು ತುಂಬ ಟಾರ್ಚರ್ ಕೊಡ್ತಾ ಇದ್ರು. ಅದಕ್ಕಿಂತ 2 ದಿವಸ ಮುಂಚೆ ಇವನ ಗಾಡಿಯದ್ದೆಲ್ಲ ವೆಪನ್ಸ್ ಎಲ್ಲ ತೆಗೆದಿಡಬೇಕು, ಇಲ್ಲಾಂದರೆ ನಿಂದು ರಾಬರಿ ಕೇಸ್ ಮಾಡಿ ನಿನ್ನನ್ನು ಒಳಗಾಗ್ತೇನೆ ಅಂತ ಜೋರು ಮಾಡಿಬಿಟ್ಟು ಎಲ್ಲ ತೆಗೆಸ್ಬಿಟ್ರು. ಅವರು ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಅವ್ರು ಹಿಂಗೆ ಜೋರು ಮಾಡಿದ್ದಾರಲ್ವ, ಇನ್ನೊಂದು ಸಲ ಗಾಡಿ ಚೆಕ್ ಮಾಡಿದರೆ ಸಿಕ್ಕಿದ್ರೆ ಏನಾದರೂ ಮಾಡಿಬಿಡ್ತಾರೆ ಅಂತ ಇವನು ಖಾಲಿ ಕೈಯಲ್ಲಿ ಹೋದ. ಅವರು ಎಲ್ಲಿ ಬಜ್ಪೆ ಪೊಲೀಸ್ ಸ್ಟೇಷನ್ಗೆ ತುಂಬ ದುಡ್ಡು ಹಾಕಿರಬೇಕು ಅವರು ಮಾಡಿಸಿದವರು. ಅವರು ಎಲ್ಲ ಅವ್ರ ಕಡೆಗೇನೆ ಇದ್ದರು. ಬಜ್ಪೆ ಪೊಲೀಸ್ನವ್ರಿಗೆ ಮಾತ್ರ ಹೇಳ್ತೀನಿ ನಾನು, ಬೇರೆ ಪೊಲೀಸ್ಗೆ ಹೇಳೋದಿಲ್ಲ. ಬಜ್ಪೆ ಪೊಲೀಸ್ನವರಂತೂ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ಇವನಿಗೆ. ನನ್ನ ಮಗ ಮಾತ್ರ ಹಿಂದುತ್ವಕ್ಕೆ ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ವದಲ್ಲಿ ಹೋರಾಡ್ತೇನೆ ಅಂತ ಹೇಳ್ತಾ ಇದ್ದ ನಮ್ಮ ಜೊತೆ. ಆದರೆ ಉಸಿರೇ ನಿಲ್ಲಿಸ್ಬಿಟ್ರು. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ಪೊಲೀಸ್